ಚಾರ್ಮಾಡಿ ಘಾಟ್ನಲ್ಲಿ ಕದಿಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದಿಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದಿಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದಿಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದಿಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದಿಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ
ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದೀಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದೀಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಕದೀಮರು ಅಟ್ಟಹಾಸ ಮೆರೆದಿದ್ದಾರೆ. ಚಾರ್ಮಾಡಿ ಘಾಟ್ ಬಳಿ ಲಾರಿ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. 2 ಬೈಕ್ನಲ್ಲಿ ಬಂದ 4 ಅಪರಿಚಿತರಿಂದ ಈ ಕೃತ್ಯ ಎಸಗಲಾಗಿದೆ. ಲಾರಿಯನ್ನ ಅಡ್ಡಗಟ್ಟಿ ಗಾಜು ಒಡೆದು ದರೋಡೆ ಮಾಡಿದ್ದಾರಂತೆ. 1,61,000 ಹಣ ದೋಚಿ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಣ ದೋಚಿ ಲಾರಿ ಚಾಲಕನ ಮೇಲೆ ಹಲ್ಲೆ ಬೇರೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಸಲಾಂ ಬಣಕಲ್ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿದೆ. ಪೊಲೀಸರು ಬೀಟ್ ಹೆಚ್ಚು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟ್ ದಿನನಿತ್ಯ ಸಾಕಷ್ಟು ವಾಹನ ಸಂಚಾರ ಆಗ್ತಾ ಇರುತ್ತೆ. ಈ ರೀತಿ ವಾಹನಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡ್ತಿದ್ದಾರಂತೆ. ಆದರೂ ಕೂಡ ಪ್ರಮುಖವಾಗಿ ಈಗ ಲಾರಿ ಅಡ್ಡಗಟ್ಟಿ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ.